ಡಿ ಗ್ಯಾಂಗ್ ವಿರುದ್ಧ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ವಿಚಾರಣೆಯನ್ನ ಮಾಡಲಾಗುತ್ತೆ. ಡಿ ಗ್ಯಾಂಗ್ ವಿರುದ್ಧ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಟ್ರಯಲ್ ಶುರುವಾಗಿದೆ. ಇವತ್ತು ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ವಿಚಾರಣೆಯನ್ನ ಮಾಡಲಾಗುತ್ತೆ. ಮೊದಲಿಗೆ ಸಾಕ್ಷಿಗಳ ವಿಚಾರಣೆಯನ್ನ ಮಾಡ್ತಾರೆ. ಪ್ರತಿಕೂಲ ಹೇಳಿಕೆ ಹಿನ್ನೆಲೆ ಎಸ್ಪಿಪಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಎಸ್ಪಿಪಿ ಅರ್ಜಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಪ್ರಾಸಿಕ್ಯೂಷನ್ಗೆ ಪ್ರತಿಕೂಲ ಹಿನ್ನೆಲೆ ಕೋರ್ಟ್ ಮೊರೆ ಹೋಗಲಾಗಿತ್ತು. ಇನ್ನು ಎಸ್ಪಿಪಿ ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನ ಮಾಡಲಾಗುತ್ತೆ. ಆರೋಪಿಗಳ ಪರ ವಕೀಲರ ಪ್ರಶ್ನೆಗೆ ವ್ಯತ್ಯಾಸದ ಹೇಳಿಕೆಯನ್ನ ಕೊಟ್ಟಿದ್ರು. ವ್ಯತ್ಯಾಸದ ಹೇಳಿಕೆ ನೀಡ್ತಾ ಇರುವ ರೇಣುಕಾಸ್ವಾಮಿ ತಾಯಿ ಇನ್ನು ಹಾಸ್ಟೆಲ್ ವಿಟ್ನೆಸ್ ಅಂತ ಕೋರ್ಟ್ ಆದೇಶವನ್ನ ಮಾಡಿದ್ರೆ ಎಸ್ಪಿಪಿಯ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ. ಸದ್ಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ಈ ಒಂದು ಡಿ ಗ್ಯಾಂಗ್ ಕೇಸ್ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ರಯಲ್ ಕೂಡ ಶುರು ಆಗಿರೋದ್ರಿಂದ ಮೊದಲಿಗೆ ಮುಖ್ಯ ಸಾಕ್ಷಿಗಳು ಅಂದ್ರೆ ಪ್ರಮುಖ ಸಾಕ್ಷಿಗಳು ಯಾರಿರ್ತಾರೆ ಅವರ ವಿಚಾರಣೆಯನ್ನ ಮಾಡಲಾಗತ್ತೆ. ಆಲ್ರೆಡಿ ರತ್ನಪ್ರಭಾ ಅವರ ವಿಚಾರಣೆಯನ್ನ ಮಾಡಿದ್ದಾರೆ. ಮೊದಲಿಗೆ ನ್ಯಾಯಾಧೀಶರು ವಿಚಾರಣೆಯನ್ನ ಮಾಡ್ತಾರೆ. ಕೆಲವೊಂದಿಷ್ಟು ಪ್ರಶ್ನೆಯನ್ನ ಕೇಳ್ತಾರೆ. ಆ ಒಂದು ಪ್ರಶ್ನೆಗೆ ಏನೆಲ್ಲ ಉತ್ತರವನ್ನ ಕೊಡ್ತಾರೋ ಅದೆಲ್ಲವನ್ನು ಕೂಡ ನೋಟ್ ಮಾಡ್ಕೊಳ್ತಾರೆ. ಅದಾದ ನಂತರ ಏನ್ ವಕೀಲರಿರ್ತಾರೆ, ಪವಿತ್ರ ಗೌಡ ಪರ ವಕೀಲರಾಗಿರ್ಬೋದು ಅಥವಾ ದರ್ಶನ್ ಪರ ವಕೀಲರಾಗಿರ್ಬೋದು ಅಥವಾ ಉಳಿದ ಆರೋಪಿಗಳ ಪರ ವಕೀಲರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿದಂತಹ ಹೇಳಿಕೆಗೂ ಜೊತೆಗೆ ವಕೀಲರ ಮುಂದೆ ಹೇಳಿರುವಂತಹ ಹೇಳಿಕೆಗೂ ಸರಿ ಇದೆಯಾ ಅಥವಾ ವ್ಯತ್ಯಾಸ ಏನಾದ್ರೂ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಾರೆ. ಈಗ ಸದ್ಯಕ್ಕೆ ರತ್ನಪ್ರಭಾ ಅವರು ಕೊಟ್ಟಿರುವಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ವಲ್ಪ ವೇರಿಯೇಷನ್ ಇದೆ. ಅಲ್ಲಿ ಹೇಳಿರುವಂತಹ ಹೇಳಿಕೆಗೂ ಇಲ್ಲಿ ಹೇಳ್ತಾ ಇರುವಂತಹ ಹೇಳಿಕೆಗೂ ವ್ಯತ್ಯಾಸ ಇದೆ ಅಂತ ಕೂಡ ಹೇಳಲಾಗಿದೆ. ಹಾಗಾಗಿ ಎಸ್ಪಿಪಿ ಅವರು ಈಗ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ 57ನೇ ಸಿಸಿಎಚ್ ಕೋರ್ಟ್ ನಲ್ಲಿ ಎಸ್ಪಿಪಿ ಅರ್ಜಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಪ್ರಾಸಿಕ್ಯೂಷನ್ಗೆ ಪ್ರತಿಕೂಲ ಹೇಳಿಕೆ ಕೊಟ್ಟಿರುವ ಹಿನ್ನೆಲೆ ಸದ್ಯಕ್ಕೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಇನ್ನು ಎಸ್ಪಿಪಿ ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನ ಮಾಡಲಾಗುತ್ತೆ. ಅರ್ಜಿ ವಿಚಾರಣೆ ಮಾಡಿದ ನಂತರ ಯಾವ ಆದೇಶವನ್ನ ನೀಡ್ತಾರೆ ಅಂತ ನೋಡ್ಬೇಕಾಗುತ್ತೆ. ಆರೋಪಿಗಳ ಪರ ವಕೀಲರ ಪ್ರಶ್ನೆಗೆ ವ್ಯತ್ಯಾಸದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ವ್ಯತ್ಯಾಸದ ಹೇಳಿಕೆಯನ್ನ ರೇಣುಕಾಸ್ವಾಮಿಯವರ ತಾಯಿ ನೀಡ್ತಾ ಇರೋದ್ರಿಂದ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಬೇಕಾಗತ್ತೆ. ಸದ್ಯಕ್ಕೆ ಅರ್ಜಿಯನ್ನ 57ನೇ ಸಿಸಿಎಚ್ ಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡಿರೋದ್ರಿಂದ ನ್ಯಾಯಾಧೀಶರು ಯಾವ ಆದೇಶವನ್ನ ನೀಡ್ತಾರೆ ಅಂತ ನೋಡ್ಬೇಕಾಗುತ್ತೆ. ಒಂದು ವೇಳೆ ಒಂದು ಕ್ರಾಸ್ ಎಕ್ಸಾಮಿನೇಷನ್ಗೆ ಎಸ್ಪಿಪಿ ಅವರಿಗೆ ಪರ್ಮಿಷನ್ ಕೊಡ್ತಾರಾ ಅಥವಾ ಏನಾದ್ರೂ ಬೇಡ ಅಂತ ಹೇಳ್ತಾರಾ ನೋಡ್ಬೇಕಾಗುತ್ತೆ. ಆಕ್ಚುಲಿ ಈ ಒಂದು ಪ್ರಕರಣದಲ್ಲಿ ಬೇಡ ಅಂತ ಹೇಳಿಕ್ ಸಾಧ್ಯ ಆಗೋದಿಲ್ಲ. ಈಗ ವ್ಯತ್ಯಾಸದ ಹೇಳಿಕೆ ಕೊಟ್ಟಿರೋದ್ರಿಂದ ಮತ್ತೊಮ್ಮೆ ವಿಚಾರಣೆಯನ್ನ ಮಾಡೇ ಮಾಡ್ತಾರೆ. ಟ್ರಯಲ್ ಶುರುವಾಗಿರೋದ್ರಿಂದ ಎಲ್ಲಾ ಸಾಕ್ಷಿಗಳ ಹೇಳಿಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ರೇಣುಕಾಸ್ವಾಮಿ ತಂದೆ ತಾಯಿ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಹಾಗಾಗಿ ಅವರು ಏನ್ ಹೇಳಿಕೆಯನ್ನ ಕೊಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ವ್ಯತ್ಯಾಸದ ಹೇಳಿಕೆಯನ್ನ ಕೊಡ್ತಾ ಇರೋದ್ರಿಂದ ಒಂದು ವೇಳೆ ಒಂದು ಪ್ರಕರಣದ ಹಾದಿ ತಪ್ಪಬಹುದು ಅಥವಾ ಪ್ರಕರಣದ ವಿಚಾರಣೆಯ ಬಗ್ಗೆ ಕೂಡ ಪ್ರಶ್ನೆ ಬರುತ್ತೆ. ಹಾಗಾಗಿ ಎಸ್ಪಿಪಿ ಅವರು ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಅದಕ್ಕೆ ಪರ್ಮಿಷನ್ ನೀಡಬಹುದು. ಎಸ್ಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಎಸ್ಪಿಪಿ ಕ್ರಾಸ್ ಎಕ್ಸಾಮಿನೇಷನ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಅವರ ತಾಯಿ ವ್ಯತ್ಯಾಸದ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ ನಲ್ಲಿ. ಇವತ್ತು ಏನಾಗಬಹುದು ಅರುಣ್ ಕೋರ್ಟ್ ನಲ್ಲಿ? ಸಾಹಿತ್ಯ ಏನಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಟ್ರಯಲ್ ಸಹ ಆರಂಭವಾಗಿರುವಂತದ್ದು ಮತ್ತೆ ಏನು ಟ್ರಯಲ್ ಡಿಸೆಂಬರ್ 17ರಿಂದ ಆರಂಭವಾಗಿರುತ್ತದೆ. ಆದ್ರೆ ಅವರ ತಾಯಿ ಏನೋ ಒಂದಷ್ಟು ವ್ಯತಿರಿಕ್ತವಾದ ಒಂದು ಉತ್ತರಗಳನ್ನು ಕೊಡ್ತಾ ಇರುವಂತದ್ದು ಅಂದ್ರೆ ಪ್ರಾಸಿಕ್ಯೂಷನ್ ಅಂದ್ರೆ ಪೊಲೀಸರು ಪ್ರಾರಂಭದಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಒಂದು ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ರು. ಮತ್ತೆ ಈಗ ಆರೋಪಿಗಳ ಪರ ವಕೀಲರು ಏನು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅವರನ್ನು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅವರು ಬೇರೆ ರೀತಿಯ ಉತ್ತರಗಳನ್ನ ಕೊಡ್ತಾ ಇರುವಂತದ್ದು. ಅದಕ್ಕಾಗಿ ಏನು ಪ್ರಾಸಿಕ್ಯೂಷನ್ ಪ್ರಸನ್ನ ಕುಮಾರ್ ಅವರು ಇವರು ಹಾಸ್ಟೆಲ್ ವಿಟ್ನೆಸ್ ಅಂತ ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ಮೊನ್ನೆ ಕೋರ್ಟ್ಗೆ ಹಾಕಿದ್ರು. ಅದರ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಇವತ್ತು ಒಂದು ವೇಳೆ ಏನಾದ್ರೂ ಕೋರ್ಟ್ ಹಾಸ್ಟೆಲ್ ವಿಟ್ನೆಸ್ ಅಂತ ಅವರನ್ನ ಪರಿಗಣನೆ ಮಾಡಿದ್ರೆ ಮುಂದಿನ ದಿನಾಂಕ ಏನಿರುತ್ತೆ ಆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಅವರು ಸಹ ಆಕೆಯನ್ನ ವಿಚಾರಣೆ ಮಾಡ್ತಾರೆ. ರೇಣುಕಾಸ್ವಾಮಿ ಅವರ ತಾಯಿಯ ರತ್ನಪ್ರಭಾ ಅವರಿದ್ದಾರೆ. ಅವರನ್ನ ಪ್ರಾಸಿಕ್ಯೂಷನ್ ಅವರು ಸಹ ವಿಟ್ನೆಸ್ ಅನ್ನ ಮಾಡ್ತಾರೆ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಆ ನಂತರ ಅವರು ಮಾಡುವಂತಹ ಕ್ವಶನ್ಗಳಿಗೆ ಮತ್ತೆ ಅವ್ರ ಉತ್ತರಗಳು ಏನಾದ್ರು ಸರಿ ಇದ್ರೆ ಅದನ್ನ ಕೋರ್ಟ್ ಅಕ್ಸೆಪ್ಟ್ ಮಾಡುವಂತ ಅಂತ ತಗೊಳ್ಬಹುದು. ಅದನ್ನ ಅವರು ಅಲ್ಲಿ ಸಹ ಅವರು ಒಂದು ವ್ಯತಿರಿಕ್ತವಾದ ಉತ್ತರಗಳನ್ನ ಕೊಟ್ರೆ ಅದನ್ನ ಕೋರ್ಟ್ ಪರಿಗಣನೆ ಮಾಡುತ್ತೆ. ಅವ್ರು ಕೊಟ್ಟಿರುವಂತ ಉತ್ತರಗಳು ಯಾವ್ದು ಸರಿ ಅಥವಾ ಯಾವ್ದು ತಪ್ಪು ಅನ್ನೋದನ್ನ ಕೋರ್ಟ್ ಮುಂದಿನ ದಿನಗಳಲ್ಲಿ ಡಿಸೈಡ್ ಅನ್ನ ಮಾಡುತ್ತೆ. ಸದ್ಯಕ್ಕೆ ಇವತ್ತು ಕೋರ್ಟ್ ನಲ್ಲಿ ಅರ್ಜಿ ಏನು ಪ್ರಾಸಿಕ್ಯೂಷನ್ ಸಲ್ಲಿಸಿತ್ತು ಅದರ ಅರ್ಜಿಯ ವಿಚಾರಣೆ ನಡೆಯುವಂತದ್ದು ಸಾಹಿತ್ಯ.
ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.